ಎಲ್ಲರಿಗೂ ನಮಸ್ಕಾರ. ಪಾವಗಡ ತಾಲೂಕಿನಾದ್ಯಂತ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಯುದ್ಧೋಪಾದಿಯಲ್ಲಿ ಬಗೆಹರಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಧುಸೂದನ್ ರವರು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೀರು ವಿತರಕರ ತುರ್ತು ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪಟ್ಟಣದ ಗುರುಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬೇಸಿಗೆ ತಾಪ ಹೆಚ್ಚಾಗುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ನೀರಿನ ಹಾಹಾಕಾರ ಕಂಡುಬರುತ್ತಿದೆ. ಸಮಸ್ಯಾತ್ಮಕ ಗ್ರಾಮಗಳಲ್ಲಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ನೀರಿನ ಸೌಲಭ್ಯದಿಂದ ವಂಚಿತರಾಗಬಾರದು ಎಂದು ತಿಳಿಸಿದರು. ಖಾಸಗಿ ಮುಂದುವರೆದು ಮಾತನಾಡಿದ ಬೋರ್ವೆಲ್ ಕೆಟ್ಟರೆ ಅಥವಾ ಮೋಟಾರ್ ದೋಷ ಕಂಡು ಬಂದಲ್ಲಿ 24 ಗಂಟೆಗಳ ಒಳಗೆ ದುರಸ್ತಿ ಮಾಡಿಸಬೇಕು. ವಿಳಂಬ ಧೋರಣೆ ಅನುಸರಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ನೀರಿನ ಮೂಲಗಳೇ ಇಲ್ಲದ ಗ್ರಾಮಗಳಿಗೆ ಗುರುತಿಸಲಾದ ಬೋರ್ವೆಲ್ಗಳಿಂದ ಅಥವಾ ಟ್ಯಾಂಕರ್ಗಳ ಮೂಲಕ ತಕ್ಷಣ ನೀರು ಮಾಡಲು ವ್ಯವಸ್ಥೆ ಮಾಡಬೇಕು. ವಾಟರ್ ಮ್ಯಾನ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಹಳ್ಳಿಗಳಿಗೆ ನೀರು ಬಿಡಬೇಕು. ಈ ವಿಷಯದಲ್ಲಿ ಸಾರ್ವಜನಿಕರಿಂದ ದೂರುಗಳು ಬಂದರೆ ಅಂತವರನ್ನು ಕೆಲಸದಿಂದ ವಜಾಗೊಳಿಸಲು ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಸಿದರು. ತಾಲೂಕು ಕಚೇರಿಯ ಸಹಾಯವಾಣಿಗೆ ಬರುವ ದೂರುಗಳಿಗೆ ಪಿಡಿಒಗಳು ತಕ್ಷಣವೇ ಸ್ಪಂದಿಸಿ ಇಒ ಕಚೇರಿಗೆ ವರದಿ ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಎಲ್ಲ 34 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಡಿಒಸು ವಾಟರ್ ಮ್ಯಾನ್ಗಳನ್ನ ಸಭೆ ನಿಗದಿಪಡಿಸಿದ್ದೀವಿ. ಈ ಸಭೆಯಲ್ಲಿ ಕ್ಲೋರಿನೇಷನ್ ಸಂಬಂಧಪಟ್ಟಂಗೆ ಹಾಗೂ ಸ್ವಚ್ಛತೆ ಸಂಬಂಧಪಟ್ಟಂಗೆ OHT ಇವುಗಳನ್ನ ಸ್ವಚ್ಛತೆಗೆ ಇಟ್ಕೋಬೇಕು ಅಂತ ಒಂದು ನಿರ್ದೇಶನ ನೀಡಿದ್ದೀವಿ. ಆಮೇಲೆ ಪ್ರತಿಯೊಬ್ಬರು ಬೋರ್ವೆಲ್ಗಳ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಉದ್ಭವಿಸಿದಾಗ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದೀವಿ. ಎಲ್ಲ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೀವಿ. ಪ್ರತಿಯೊಬ್ಬರು ವಾಟರ್ ಮ್ಯಾನ್ಗೂ ಸಹ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಆದೇಶನೂ ಮಾಡ್ತಾ ಇದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಯಾವುದೇ ನೀರಿನ ಸಮಸ್ಯೆ ಉದ್ಭವಿಸಿ ಸಮಸ್ಯೆ ತಕ್ಷಣವೇ ಬಗೆಹರಿಸಬೇಕು. ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಬೇಸಿಗೆ ಶುರು ಆಗ್ತಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಿದ್ದಾಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ ಹಾಗೆ ಕೆಲಸ ನಿರ್ವಹಿಸಬೇಕು ಅಂತೇಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ವಾಟರ್ ಮ್ಯಾನ್ಗಳು ಇಬ್ಬರು ಜಂಟಿ ಸಭೆ ಮಾಡಿ ಸೂಚನೆ ನೀಡಿದ್ದೀವಿ. ಅದೇ ರೀತಿ ಎಲ್ಲ ಕೆಲಸ ಮಾಡ್ತಾರೆ ಅಂತ ಮಾತ್ರ ಎಲ್ರಿಗೂ ತಿಳಿಸಿದ್ದೀವಿ. ಬಸ್ತಿಂಗಪ್ಪ ಸಾರು ತರಬೇತಿಯನ್ನು ನೀಡಿದ್ದಾರೆ. JJM ಸಂಬಂಧಪಟ್ಟಂಗೆ ಸೂಕ್ತ ತಿಳುವಳಿಕೆ ನೀಡಿದ್ದಾರೆ. ತಾವು ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಅದು ಕ್ಲೋರಿನೇಷನ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ತರಬೇತಿ ನೀಡಿದ್ದಾರೆ. ಹಾಗೂ ಮತ್ತೊಮ್ಮೆ ತರಬೇತಿ ವಾಟರ್ ಮ್ಯಾನ್ಗಳನ್ನು ನೀಡುತ್ತಾ FTK ಕಿಟ್ಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಮತ್ತು ಮೈಕ್ರೋಬಯಾಲಜಿ ಟೆಸ್ಟನ್ನು ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಅದು ಜಿಲ್ಲಾ ಮಟ್ಟದಲ್ಲಿರೋದ್ರಿಂದ ಮೈಕ್ರೋಬಯಾಲಜಿ ಟೆಸ್ಟ್ನ ಅವ್ರನ್ನ ಇಮಿಡಿಯೇಟಾಗಿ RWS ಅವರು ನಾವು ಇನಿಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ವಾಟರ್ ಸಮೇತನೂ ಟೆಸ್ಟ್ ಮಾಡೋಕ್ಕೆ ಸೂಚನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಸರಬರಾಜು ವಿಭಾಗದ ಸಹಾಯಕ ಇಂಜಿನಿಯರ್ ಬಸವಲಿಂಗಪ್ಪ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಮಾರುತಿ ಪ್ರಸಾದ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ನೀರು ವಿತರಕರು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ.